ಹೆಂಡತಿನ ಸಿನಿಮಾಗೆ ಯಾಕಂಟಿ ಗಂಡ ಕರ್ಕೊಂಡ್ ಹೋಗ್ತಾರೆ? ಅಪ್ಪೋ ಅಪ್ಪೋ ಅವಾಗ ಹುಡುಗಿಯವ್ರಿಗೆ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಅನ್ನೋರು. ಯಾಕಂಟಿ ತಪ್ಪು? ಕರ್ಕೊಂಡು ಹೋದ್ರೆ ಸಿನಿಮಾನಲ್ಲಿ ಅವ್ರು ಫಿಲಮ್ಗೋಸ್ಕರ ಹೆಂಡತಿನ ಪ್ರೀತಿಸ್ತಾರೆ, ಲವ್ ಮಾಡ್ತಾರೆ. ಆತರ ಇದೆ. ಆತರ ಮನೇಲಿ ಮಾಡಕ್ ಆಗುತ್ತಾ? ಸಿನಿಮಾಲ್ ಎಷ್ಟೈತೋ ಅಷ್ಟೇ ಮಾಡ್ಬೇಕು. ಮನೇಲಿ ಬಂದು ನೋಡ್ದ ಅವ್ರು ಎಷ್ಟು ಚೆನ್ನಾಗ್ ಪ್ರೀತಿಸ್ತಾರೆ, ಅವ್ರು ಎಷ್ಟ್ ಚೆನ್ನಾಗಿ ಹಗ್ ಮಾಡ್ತಾರೆ, ಅವ್ರು ಎಷ್ಟ್ ಚೆನ್ನಾಗಿ ತಿನ್ಸ್ತಾರೆ, ಊಟ ತಿನ್ಸ್ತಾರೆ, ಎಷ್ಟ್ ಚೆನ್ನಾಗಿ ಹಗ್ ಮಾಡಿ ಎಷ್ಟ್ ಚೆನ್ನಾಗಿ ಮುದ್ದಿಸ್ತಾರೆ ಹೆಂಡ್ತಿನ. ನೀವೇನ್ ಯಾವಾಗ ಅದ್ ಮಾಡಿಲ್ಲ ಇದ್ ಮಾಡಿ ಆ ಸಾರ್ ಚೆನ್ನಾಗಿಲ್ಲ ಊಟ ಚೆನ್ನಾಗಿಲ್ಲ ಅಂತ ನೀವು ತಾನೇ ಇರ್ತೀರ, ಒಂದ್ ಮಾತು ಹೇಳ್ತಾನೆ ಇರ್ತೀರ ಅನ್ನೋದು. ಅದ್ರಿಂದ ಏನಕ್ಕೋಸ್ಕರ ಫಿಲಮ್ ಕರ್ಕೊಂಡು ಹೋಗ್ತಾನೆ, ಅದ್ ತೋರ್ಸಿತಾನೆ ಈ ಮಾತು ಬಂತು. ತೋರ್ಸಿಲ್ಲ ಅದ್ರ ಮನೆಯಾಗಿದ್ದೀರ ಈ ಮಾತು ಬರ್ತಾ ಇತ್ತಾ? ತಪ್ಪು. ಸಿನಿಮಾ ಹಂಗಾರೆ ಸಿನಿಮಾದಲ್ಲಿ ಇರೋದೇ ಬೇರೆ, ನಿಜ ಜೀವನದಲ್ಲಿ ಇರೋದೇ ಬೇರೆ. ಅದು ತಿಳ್ಕೊಳ್ಳೋದು ಸಿನಿಮಾನಲ್ಲೂ ನೋಡೋದು ಕರೆಕ್ಟ್ ಇರ್ತದೆ. ಅದು ಸಿನಿಮಾನಲ್ಲಿ ನೋಡೋದು ಆ ಸಿನಿಮಾ ಅಂತ ಬಿಟ್ಬಿಡ್ಬೇಕು. ಅದು ಅದೇ ನಿಜ ಜೀವನ ಅಂತ ತಿಳ್ಕೊಳಕ್ ಹೋಗ್ತಾ ಇರೋದು. ಅದ್ ಸಿನಿಮಾಗೆ ಮಾಡಕ್ ಹೋಯ್ತಾರೆ, ಅದು ನಾವು ನೋಡಕ್ ಹೋಗ್ತಿವಿ, ನಮ್ದೇನೋ ಅಂತ ಬೇಸರ ಕಳೀತದ, ಅವ್ರದ್ದೇನೋ ಒಂದ್ ಇದಾಯ್ತೈತೆ. ಆ ತರ ಲೆವೆಲ್ ಮಾಡ್ಕೊಳ್ಬೇಕು. ಸಿನಿಮಾನಲ್ಲಿ ನಡೆಯತ್ತಲ್ಲೇ ನಿಜ ಜೀವನದಲ್ಲಿ ನಡೆಯೋದಂದ್ರೆ ಅದು ಆಗಲ್ಲ. ಇನ್ನೊಂದ್ ಆಂಟಿ, ನೀವು ದೊಡ್ಡವರಲ್ಲ, ನೀವು ಎಷ್ಟೋ ಮದ್ವೆಗಳೆಲ್ಲ ಮಾಡಿರ್ತೀರಾ, ಎಲ್ಲಾ ಮಾಡಿರ್ತೀರಾ ನೀವೆಲ್ಲ. ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ ಯಾರದು ಆಂಟಿ? ಪಿಂಕ ಸಿಂಗಾರಿಗೆ ಮೈಯೆಲ್ಲ ಉರಿ ಅಂದ್ರೆ ಯಾರಿಗೆ ಏನ್ ಮೆಣಸಿನ್ಕಾಯಿ ಕರೆಕ್ಟ್. ಎಷ್ಟು ಹೆಂಗ ಆಂಟಿ ಅಷ್ಟ್ ಕರೆಕ್ಟ್ ಆಗಿ ಎಲ್ಲ ಗೆಸ್ ಮಾಡ್ತೀರಾ? ಸಿಂಗಾರಿಗೆ ಮೈಯೆಲ್ಲ ಉರಿ ಅಂದ್ರೆ ಅದೇನೆ. ಮೈಯೆಲ್ಲ ಬಿಂಕಾಗೆ ಇರುತ್ತೆ. ಅದ್ ನೋಡು ತಿಂದ್ರೆ ತಾನೆ ಉರಿ 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 ಆಗೋದು. ಅದೇ ಮಾತುಗಳೆಲ್ಲ ಓದಿದೀರಾ ಅಂತ ಆಯ್ತು. ಮೆಣಸಿನ್ಕಾಯಿನೇ ಅದು. ಸರಿ ಆಂಟಿ, ಇನ್ನೊಂದು ರೆಕ್ಕೆ ಪುಕ್ಕ ಇಲ್ಲ ಎಲ್ಲಂದ್ರಲ್ಲಿ ಹಾರಾಡುತ್ತೆ, ಏನಂಟಿ ಅದು? ರೆಕ್ಕೆ ಪುಕ್ಕ ಇಲ್ಲ ಎಲ್ಲಂದ್ರೆ ಎಲ್ಲ ಹಾರಾಡುತ್ತೆ. ಯಾವ್ದು ಏನ್ ಮನುಷ್ಯನೇನ? ಮನುಷ್ಯ ಹಿಂಗ ಹಾರಾಡಕ್ ಆಗುತ್ತೆ? ಇಲ್ಲ, ರೆಕ್ಕೆ ಪುಕ್ಕ ಇಲ್ಲ. ಅದು ಅದು ಗೊತ್ತಾಗಿಲ್ವೇ? ಅದು ಆಪ್ಷನ್ ಹೇಳಿ ನೋಡೋಣ. ಆಪ್ಷನ್ ಆಂಟಿ, ನಾನು ಕ್ಲೂ ಕೊಡ್ತೀನಿ ನಿಮ್ಗೆ, ಆಯ್ತಾ? ಮನುಷ್ಯಕ್ಕೆ ಸಂಬಂಧಪಟ್ಟಿರೋದ ಆಂಟಿ ಅದು? ನಮ್ಮ ಮನ್ಸಿಗೆ ಸಂಬಂಧ ಮನುಷ್ಯನೇ. ಇದಕ್ಕೆ ರೆಕ್ಕೆ ಇಲ್ಲ ಪುಕ್ಕ ಇಲ್ಲ, ಸುಮ್ನೆ ಎಲ್ಲಂದ್ರೆ ಅಲ್ಲಿ ಹಾರಾಡ್ತದೆ. ಏನಂದ್ರೆ ಬರ್ತದೆ, ಹೆಂಗಾದ್ರೆ ನಾವು ಮುಟ್ಟಾಡ್ತದೆ. ಅದು ನಿಮ್ ಮನ್ಸನ್ನ ಬಂದ್ಬಿಡ್ತದ್ರೆ ಅದ್ ಮನ್ಸಿಗೆ ಧೈರ್ಯನೂ ಇಲ್ಲ, ಮನ್ಸಿಗೆ ಇದೇ ಇಲ್ಲ. ಆ ತರ ಒಂದು. ಆಂಟಿ, ತಾಜ್ ಮಹಲ್ ಎಲ್ಲಿ ಕಟ್ಟಿರೋದ್ ಗೊತ್ತಾ? ಅಯ್ಯೋ, ತಾಜ್ ಮಹಲ್ ಕಟ್ಟಿರೋದು ಕೇಳಿದೀನಿ, ಆ ಊರೆಲ್ಲ ನಾನು ನೋಡಿಲ್ಲಮ್ಮ. ನಾನು ಆಗ್ರಾ 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 ಅಂದ್ರೆ ಇವಾಗ ನೀವು ಡೈರೆಕ್ಟ್ ಆಗಿ ಆಗ್ರಾ ಅಂತೆಲ್ಲ ಹೇಳ್ಬಾರ್ದಲ್ಲ, ನಮ್ಗೊಂಚೂರು ನೀವು ನಗು ಎಲ್ಲ ಕೊಡ್ಬೇಕಲ್ಲ, ನೀವು ಬೇರೆ ತರ ಆನ್ಸರ್ ಹೇಳ್ಬೋದಲ್ಲ. ನಮ್ಮ ಆನ್ಸರ್ದಾಗ ತಾಜ್ ಮಹಲ್ ಕಟ್ಟಿರೋದ ಏನೋ ಅದು ಆಗ್ರಾ ಅಂತ ಊರ್ ಹೇಳ್ತಾರಮ್ಮ. ಊರು ಏನಾದ್ರು ಆದ್ರೆ ಅಲ್ಲೇ ಕಟ್ಟಿರ್ಬೋದು ತಾಜ್ ಮಹಲ್ ಅನ್ಸುತ್ತೆ. ಯಾವಾಗ್ಲೂನು ಹುಡ್ಗಿನ್ ನೋಡಕ್ ಹುಡ್ಗನೇ ಯಾಕಂಟಿ ಹೋಗ್ತಾರೆ, ಹುಡ್ಗಿ ಯಾಕೆ ಹುಡ್ಗನ್ ನೋಡಕ್ಕೆ? ಅದು ಅವಾಗ ಹಂಗಿತ್ತಮ್ಮ. ಹುಡ್ಗಿನ್ ನೋಡಕ್ಕೆ ಹುಡ್ಗಾನೇ ಹೋಗ್ತಾ ಇತ್ತು ಅಂದ್ರೆ ಅವಾಗ ಹಂಗಿತ್ತು. ಹಂಗೆ ಹುಡ್ಗ ನೋಡಕ್ಕೆ ಅಂದ್ರೆ ಹುಡ್ಗಿ ನೋಡಕ್ಕೆ ಅಂದ್ರೆ ಬರ್ದದು ಹೆಂಗೆ ನೋಡೋಣ ಮಾಡೋಣ ಮಾತಾಡೋಣ. ಅದೇ ಕುರಿನ್ ಬಲಿ ಕೊಡ್ಬೇಕಾದ್ರೆ ಕುರಿನ್ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ಬೇಕಲ್ಲ. ಇವಾಗೆಲ್ಲ ಹುಡುಗಿದಿರ ಸ್ಟ್ಯಾಂಡ್. ಹುಡುಗಿದಿರ ಇವಾಗ ಅದೇನೋ ಹೇಳ್ತಾರೆ, ಗಂಡಸರಿಗೆ ಮೀಸೆ ಹೊತ್ತ ಡಿಮ್ಯಾಂಡ್ ಅಂತ ಹೇಳ್ತಾರಲ್ಲ. ಇವಾಗ ಹೆಣ್ಣು ಹುಡುಗಿರಿಗೆ ಮೀಸೆ ಡಿಮ್ಯಾಂಡ್ ಅಂತ ಅದ್ರ ಕಾಲ ಹೇಳ್ಬೇಕು. ಇವಾಗ ಹುಡುಗಿಯರಿಗೆ ಡಿಮ್ಯಾಂಡ್, ಇವಾಗ ಹೆಣ್ಣುಗೆಲ್ಲ ಡಿಮ್ಯಾಂಡ್ ಜಾಸ್ತಿ. ಇವಾಗ ಹುಡುಗಿದಿರಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಅಂತ ಹೇಳ್ಬೇಕು. ಇವಾಗಿರೋ ಈ ಯೂತ್ಸ್ ಇದಾರಲ್ಲ ಆಂಟಿ, ಇವಾಗಿರೋ ವಯಸ್ಸು ಹುಡುಗರ್ಗೆಲ್ಲ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ವಯಸ್ಸು ಹುಡುಗರ್ಗ ಇವಾಗ ಒಂಥರ ಅವ್ರದೇ ಒಂಥರ ಲೋಕ, ಅವ್ರದೇ ಒಂದು ಅದೇ ಹೇಳ್ತಾರೆ, ಮನ್ಸಲ್ಲಿ ಹಾರಾಡ್ತಾರೆ, ತೂರಾಡ್ತಾರೆ. ಇದು ಮನ್ಸಿಗೆ ಇದಿಲ್ಲ, ಬಿಕ್ಕಿಲ್ಲ, ಅಕ್ಕಿಲ್ಲ, ಕಟ್ಟಾಕಕ್ಕಾಗಲ್ಲ. ಒಂದ್ ಯಾರ್ಗಾನ ಒಂದ್ ದೊಡ್ಡವ್ರು ಯಾರು ಹೇಳ್ರೆ ಇರ ಒಂದ್ ದೊಡ್ಡವ್ರು ಏನ್ ಹೇಳ್ರೆ, ಬಿಡಿ ಆಂಟಿ ಅವೆಲ್ಲ ನೋಡ್ಕೊಳ್ಳೋಣ ಬರೋದು ಹಿಂದೆ ಮುಂದೆ ನೋಡ್ಕೊಳ್ಳೋಣ ಬಿಡಿ ಆಂಟಿ ಎಮ್ಗೆ ಹಾಕಿ ಹೋಗ್ತಿತ್ತೆ, ಅವೆಲ್ಲ ನೋಡ್ಕೊಳ್ಳೋಣ ಅದೆಲ್ಲಾನು ಅಂತ ಹೇಳ್ತಾರೆ. ಇವಾಗ ಹುಡುಗರು ಯಾರು ಕೇಳಲ್ಲ. ಇವಾಗ ಯಾರು ಕೇಳ ಅಂತ ಹುಡುಗರಲ್ಲ, ಅವರಷ್ಟಿಗೆ ಅವ್ರು ಹೋಗ್ತಾರೆ. ಇವಾಗ ಅಪ್ಪ ಅಮ್ಮ ಮಾತು ಕೇಳಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಈ ದಾರಿಗೆ ಹೋಗ್ಬೇಡಪ್ಪ, ಈ ದಾರಿಗೆ ಹೋಗ್ಬೇಡ, ಒಂದ್ ಒಳ್ಳೆ ದಾರಿಗೆ ಹೋಗ್ರಿ, ಒಂದ್ ಒಳ್ಳೆ ಕೆಲ್ಸ ಮಾಡ್ರಿ. ನಿನ್ ಕತೆ ಕೇಳಕ್ ಆಗಲ್ಲಮ್ಮ, ನೀ ಸುಮ್ನೆ ಇರಮ್ಮ, ನಮ್ಗ್ ಗೊತ್ತು ಅಂತಾರೆ.